ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಒಂದು ಗೃಹಲಕ್ಷ್ಮಿ ಬಗ್ಗೆ, ಇನ್ನೊಂದು ಬಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಗ್ಗೆ. ಈಗ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಗ್ಗೆ ಬಿಡೋಣ, ಈಗ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ. ಈಗ ಅಂದ್ರೆ ಗೃಹಲಕ್ಷ್ಮಿಯರ್ ಎಲ್ಲರೂ ಏನಂತ ಅನ್ಕೊಂಡಿದ್ರು, ಈ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಾ ಬರಲ್ವಾ ಅಂತ ಹೇಳಿ ಕನ್ಫ್ಯೂಸನ್ ಅಲ್ಲಿ ಇದ್ರು. ಬಟ್ ಯಾವುದೇ ರೀತಿ ಕನ್ಫ್ಯೂಸ್ ಬೇಡ, ಅಮೌಂಟ್ ಬಂದೇ ಬರುತ್ತೆ. ಅಂಡ್ ನಾವು ಒಂದು ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ವಿ. ಏನಂತ ಹೇಳಿ, ವರಮಹಾಲಕ್ಷ್ಮಿ ಹಬ್ಬದ ದಿನ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ರಾಜ್ಯ ಸರ್ಕಾರ ಬಂದು ನಿಮ್ಗೆ ಯಾವುದೇ ರೀತಿ ಮೋಸ ಮಾಡಲ್ಲ. ನಿಮ್ಮ ಅಮೌಂಟ್ ಏನಿದೆ, ಗೃಹಲಕ್ಷ್ಮಿಯರಿಗೆ ನಿಮ್ಮ ಅಮೌಂಟ್ ಏನಿದೆ ಆ ಅಮೌಂಟ್ ನ ಹಾಕ್ತಾರೆ, ಯಾವುದೇ ರೀತಿ ಮೋಸ ಮಾಡಲ್ಲ ಅಂತ ಹೇಳಿ ನಾವು ಕೂಡ ವಿಡಿಯೋದಲ್ಲಿ ಹೇಳ್ತಾನೆ ಬಂದ್ವಿ. ಬಟ್ ಅದನ್ನ ನೋಡಿ ಸ್ವಲ್ಪ ಕೆಲವೊಂದಷ್ಟು ಜನ ಏನಂತ ಅನ್ಕೊಂಡ್ರು, ಇದು ಫೇಕ್ ನ್ಯೂಸ್, ಯಾವುದೇ ರೀತಿ ಅಮೌಂಟ್ ಬರಲ್ಲ, ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿ ಕೆಲವೊಂದಷ್ಟು ಜನ ಅನ್ಕೊಂಡಿದ್ರು. ಬಟ್ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ. ನಾವ್ ಹೇಳಿದ್ದಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು ನಾವು ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ವಿ, ಹಾಗೆ ನಮ್ಗೆ ಅದು ಬಂದಿದ್ದಂತ ಒಂದು ಅಪ್ಡೇಟ್ ಆಗಿತ್ತು ಅಷ್ಟೇ. ನಾವು ಅಪ್ಡೇಟ್ ನ ಪ್ರಕಾರ ವಿಡಿಯೋ ಮಾಡಿ ಹೇಳಿದ್ವಿ ಅಷ್ಟೇ. ಹಾಗೆ ನಾವು ಏನಂತ ಹೇಳಿದ್ವಿ, ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಗೆ ಅಮೌಂಟ್ ಹಾಕ್ತಾರೆ ಅಂತ ಹೇಳಿದ್ವಿ. ಖಂಡಿತವಾಗ್ಲೂ ಅದು ನಿಜಾನೇ, ಆ ಅಮೌಂಟ್ ನಿಮ್ಗೆ ಹಾಕಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅಮೌಂಟ್ ಬಿಡುಗಡೆ ಆಗಿದೆ. ಬಟ್ ಕೆಲವೊಂದಷ್ಟು ಜನಕ್ಕೆ ಮಾತ್ರ ಆ ಅಮೌಂಟ್ ಬಂದು ಬಿಡುಗಡೆ ಆಗಿದೆ. ಅದು ಯಾವ ಅಮೌಂಟ್ ಮತ್ತೆ ಯಾವ ಕಂತಿನ ಅಮೌಂಟ್ ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ನೇದಾಗಿ ಗೃಹಲಕ್ಷ್ಮಿ ಅಮೌಂಟ್ ನಮ್ಗೆ ಎಷ್ಟು ತಿಂಗಳದ್ ಬರ್ಬೇಕು ಅಂದ್ರೆ, ಟೋಟಲ್ ಆಗಿ 4 ತಿಂಗಳು ಬರ್ಬೇಕಾಗಿತ್ತು. 1 ತಿಂಗಳಿಗೆ 2,000 ಅಂದ್ರೆ 4 ತಿಂಗಳಿಗೆ 8,000, ಒಟ್ಟಾರೆ ಬಂದು 8,000 ಅಮೌಂಟ್ ನಮ್ಗೆ ಬರ್ಬೇಕಿತ್ತು. ಬಟ್ ನಮ್ಗೆ ಅದು ಯಾವುದೇ ಅಮೌಂಟ್ ಬಂದಿಲ್ಲ. ಸೊ ಗೃಹಲಕ್ಷ್ಮಿ ಅಮೌಂಟ್ ಯಾಕೆ ಬಂದಿಲ್ಲ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನಂತ ಹೇಳಿದ್ದಾರೆ, 20ನೇ ಕಂತಿನವರೆಗೂ ನಾವು ಅಮೌಂಟ್ ನ ಹಾಕಿದೀವಿ, ಎಲ್ರಿಗೂ ಕೂಡ ಮೇವರೆಗೂ ನಾವು ಅಮೌಂಟ್ ನ ಹಾಕಿದೀವಿ ಅಂತ ಹೇಳಿದ್ದಾರೆ. ಬಟ್ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಮಾತ್ರ 20ನೇ ಕಂತಿನ ಅಮೌಂಟ್ ವರೆಗೂ ಬಂದಿಲ್ಲ. ಕೆಲವೊಂದಷ್ಟು ಜನ ಫಲಾನುಭವಿಗಳಿಗೆ 20ನೇ ಕಂತಿನ ಹಣದವರೆಗೂ ಏನು ಸಮಸ್ಯೆ ಇಲ್ಲದೆ, ಅಂದ್ರೆ ಏನು ಪ್ರಾಬ್ಲಮ್ಸ್ ಇಲ್ಲದೆ ಬಂದಿದೆ. ಕೆಲವೊಂದಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ, ಅಮೌಂಟೇ ಬಂದಿಲ್ಲ. 19ನೇ ಕಂತು 20ನೇ ಕಂತು ಅದೇನಾಗಿದೆ, ಅದಕ್ಕೆ ಏನ್ ಸಮಸ್ಯೆ, ಅದಕ್ಕೇನ್ ಕಾರಣ, ಅದಕ್ಕೇನ್ ಪರಿಹಾರ ಅಂತ ಹೇಳಿ ನಾನು ಮತ್ತೊಂದು ವಿಡಿಯೋನ ಮಾಡಿದೀನಿ. ಅದ್ರ ಲಿಂಕ್ ನ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಂದ್ರೆ ಆ ವಿಡಿಯೋ ಲಿಂಕ್ ನ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದನ್ನ ನೋಡಿ ನಿಮ್ಮ ಏನು 19, 20ನೇ ಕಂತು ನಿಮ್ಗೆ ಏನು ಬಂದಿಲ್ಲ, ಅದು ಯಾಕೆ ಬಂದಿಲ್ಲ ಅಂತ ಹೇಳಿ ಆ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಹೋಗಿ ಆ ವಿಡಿಯೋನ ನೋಡಿ. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಈ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಕೇವಲ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಿಡುಗಡೆ ಆಗಿದೆ. ಬಟ್ ಅದು ಕೇವಲ 21% ಮಾತ್ರ ಆ ಅಮೌಂಟ್ ಏನಿದೆ ಅದು ಜಮಾ ಆಗಿದೆ ಅಷ್ಟೇ. ಇನ್ನ 79% ಬಂದು ಇನ್ನ 3 to 4 days ಒಳಗಡೆ ನಿಮ್ಮ ಅಮೌಂಟ್ ಏನಿದೆ ಅದು ಬಂದೇ ಬರುತ್ತೆ. ಇವತ್ತಾಗಿರ್ಬೋದು, ಇವತ್ ಮಧ್ಯಾಹ್ನ ಆಗಿರ್ಬೋದು, ಅಥವಾ ಇವತ್ ಸಂಜೆ ಆಗಿರ್ಬೋದು, ಅಥವಾ ನಾಳೆ ಬೆಳಿಗ್ಗೆ ಅಥವಾ ನಾಳೆ ಮಧ್ಯಾಹ್ನ ಸಂಜೆ, ಇನ್ನ 3 to 4 days ಅಲ್ಲಿ ನಿಮ್ಗೆ ಅಮೌಂಟ್ ಪಕ್ಕ ಬಂದೇ ಬರುತ್ತೆ. ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಬಂದೇ ಬರುತ್ತೆ. ಅಂಡ್ ಯಾವ ಅಮೌಂಟ್ ಬರುತ್ತೆ ಅಂದ್ರೆ, ಇದು ಜಸ್ಟ್ 21ನೇ ಕಂತಿನ ಹಣ ಮಾತ್ರ ಬರುತ್ತೆ. 22, 23, 24 ಏನಿದೆ ಅದು ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ಸದ್ಯಕ್ ಬರಲ್ಲ, ಮುಂದೆ ಆಗ್ತಾರೆ ಅಂತ ಅನ್ಕೊಂಡಿದೀನಿ. 21ನೇ ಕಂತಿನ ಅಮೌಂಟ್ ಏನಿದೆ ಅದನ್ನ ಮಾತ್ರ ಈಗ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಪೆಂಡಿಂಗ್ ಹಣ ಏನಿದೆ ಅದನ್ನ ಕೇಳಕ್ ಹೋಗ್ಬೇಡಿ, ಆಲ್ರೆಡಿ ನಾನು ವಿಡಿಯೋ ಮಾಡಿದೀನಿ ಯಾಕೆ ಬಂದಿಲ್ಲ ಅಂತ ಹೇಳಿ, ಅದನ್ನ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಮತ್ತೆ ಗೃಹಲಕ್ಷ್ಮಿ ಅಮೌಂಟ್ 21ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ, ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಅಂದ್ರೆ, ಫಸ್ಟ್ ಬಂದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಹಾಗೆ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಹಾಗೆ ಇದ್ರ ಜೊತೆಗೆ ಮಂಡ್ಯ ಜಿಲ್ಲೆಯವರೆಗೂ ಕೂಡ ಈ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ 2,000 ಬಂದು ಮಂಡ್ಯದವ್ರಿಗೂ ಕೂಡ ಅಮೌಂಟ್ ಜಮಾ ಆಗಿದೆ. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಈಗಾಗಲೇ ಅಮೌಂಟ್ ಜಮಾ ಆಗಿದೆ. ಬಟ್ ಇಲ್ಲಿ ಬಂದು 21% ಮಾತ್ರ ಗೃಹಲಕ್ಷ್ಮಿಯರಿಗೆ ಒಂದು ಅಮೌಂಟ್ ಜಮಾ ಆಗಿದೆ. ಎಷ್ಟು ಅಂದ್ರೆ ಜಸ್ಟ್ 2,000 ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಜಮಾ ಆಗಿದೆ. ಇನ್ನ 6,000ನ ಹಾಕ್ಬೋದು, ಸದ್ಯದಲ್ಲೇ ಹಾಕ್ಬೋದು ಅನ್ಕೊಂಡಿದೀವಿ, ಯಾವಾಗ ಹಾಕ್ತಾರೆ ಅಂತ ಗೊತ್ತಿಲ್ಲ. 2,000 ಅಮೌಂಟ್ ಮಾತ್ರ ಈಗ ಜಮಾ ಆಗಿದೆ. ಇನ್ನ 79% ಜನರಿಗೆ ಬಂದು ಇನ್ನ 3 to 4 days ಒಳಗಡೆ ಅಮೌಂಟ್ ಹಾಕ್ತಾರೆ. ಈಗ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾಕೆ ಅಂದ್ರೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಮುಖಾಂತರ DBT ಮಾಡ್ತಾ ಇರೋದ್ರಿಂದ, ಹಣ ಆಗ್ತಾ ಇರೋದ್ರಿಂದ
ಸ್ವಲ್ಪ ನಿಧಾನವಾಗಿ ಹಾಕ್ತಾ ಇದ್ದಾರೆ. ದೊಡ್ಡ ದೊಡ್ಡ ಜಿಲ್ಲೆಗಳು ಯಾವ್ದಿದೆ ಅದಕ್ಕೆ ಫಸ್ಟ್ ಹಾಕಿ ಆಮೇಲೆ ಇದಕ್ಕೆ ಬೇರೆ ಜಿಲ್ಲೆಗಳಿಗೆ ಹಾಕ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿದೀನಿ. ಅದೇ ರೀತಿ ಇವಾಗ ಅಮೌಂಟ್ ನ ಬಿಡುಗಡೆ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವೇನ್ ಹೇಳಿದ್ವಿ ಹಾಕ್ತಾರೆ ಅಂತ ಹೇಳಿ, ಅವತ್ತಿನ ದಿನನೇ ಈ ಅಮೌಂಟ್ ನ ಬಿಡುಗಡೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದನ್ನ ಬಿಡುಗಡೆ ಮಾಡಿದ್ದಾರೆ. ಜಸ್ಟ್ 21ನೇ ಕಂತಿನ ಹಣವನ್ನ ಮಾತ್ರ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. 22, 23, 24ನೇ ಕಂತಿನ ಹಣವನ್ನ ಇಲ್ಲಿ ಬಿಡುಗಡೆ ಮಾಡಿಲ್ಲ. ಸೊ ಇನ್ನ ಉಳಿದ ಕಂತಿನ ಬಗ್ಗೆ ನೀವು ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ಜಸ್ಟ್ ಇಲ್ಲಿ ಹಾಕಿರೋದು 21ನೇ ಕಂತಿನ ಹಣ. ಇನ್ನ 22, 23, 24ನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಮತ್ತೆ ಇದ್ರ ಜೊತೆಗೆ ಬೆಂಗಳೂರು ಮತ್ತೆ ಮಂಡ್ಯ ಜಿಲ್ಲೆನ ಬಿಟ್ಟು ಬೇರೆ ಯಾವ್ದಾದ್ರು ಜಿಲ್ಲೆಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ. ನಮ್ಗೆ ಗೊತ್ತಿರೋ ಪ್ರಕಾರ ಬೆಂಗಳೂರು ಮತ್ತೆ ಮಂಡ್ಯಗೆ ಬಂದಿದೆ ಅಮೌಂಟ್, ಬಿಡುಗಡೆ ಆಗಿದೆ ಅಂತ ಹೇಳಿ ನಮ್ಗೆ ಅಪ್ಡೇಟ್ ಬಂದಿದೆ. ಸೊ 21ನೇ ಕಂತಿನ ಹಣ ಬಂದು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ಗೆ ರಾಜ್ಯ ಸರ್ಕಾರ ನಿಮ್ಗೆ ಮೋಸ ಮಾಡೋದಿಲ್ಲ. ಸೊ ಎಲ್ಲಾ ಗೃಹಲಕ್ಷ್ಮಿಯರು ಇನ್ನು 3 to 4 days ಒಳಗಡೆ ನಿಮ್ಮ ಒಂದು ಅಮೌಂಟ್ ಏನಿದೆ, ಗೃಹಲಕ್ಷ್ಮಿ ಅಮೌಂಟ್ ಏನಿದೆ, 21ನೇ ಕಂತಿನ ಹಣ ಏನಿದೆ ಅದನ್ನ ನಿಮ್ಗೆ ಖಂಡಿತವಾಗ್ಲೂ ಹಾಕೇ ಹಾಕ್ತಾರೆ. ಸೊ ಸ್ವಲ್ಪ ದಿನ ಒಂದು 3 to 4 days ಇಷ್ಟೇ ವೇಟ್ ಮಾಡಿದೀವಿ ಅಂತೆ. ಇನ್ನು 3 to 4 days ವೇಟ್ ಮಾಡಿದ್ರೆ ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಪಕ್ಕ ಹಾಕೇ ಹಾಕ್ತಾರೆ. ಇನ್ನು ನೆಕ್ಸ್ಟ್ ಬಂದು ಟಾಪಿಕ್ ಬಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್. ಅಂದ್ರೆ ಹಿಂದುಳಿದ ವರ್ಗದವರಿಗೆ ಸ್ವಲ್ಪ ಸಹಾಯ ಆಗ್ಲಿ, ಮತ್ತೆ ಶಿಕ್ಷಣಕ್ಕೆಲ್ಲ ಸಹಾಯ ಆಗ್ಲಿ ಅಂತ, ಓದ್ಲಿಕ್ಕೆ ಸಹಾಯ ಆಗ್ಲಿ ಅಂತ ಹೇಳಿ ಪ್ರೋತ್ಸಾಹಧನವನ್ನ ನೀಡ್ತಾ ಇದ್ದಾರೆ. ಅದನ್ನ ಹೇಗೆ ನಾವು ಅಪ್ಲೈ ಮಾಡೋದು, ಅಪ್ಲಿಕೇಶನ್ ಹೇಗೆ ಹಾಕೋದು, ಮತ್ತೆ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಆ ದಿನಾಂಕ ಮುಗಿಯೋದಷ್ಟ್ರ ಒಳಗಡೆ, ಅದೇ ಹೇಳದ್ನಲ್ಲ ನಾನೀಗ, ಪ್ರೈಸ್ ಮನಿ ಸ್ಕಾಲರ್ಶಿಪ್ ದಿನಾಂಕ ಮುಗಿಯೋದ್ರೊಳಗಡೆ ನೀವು ಅಪ್ಲೈನ ಮಾಡ್ಬೇಕಾಗುತ್ತೆ. ಈಗ ಆಲ್ರೆಡಿ ಬಿಟ್ಟಿದ್ದಾರೆ, ಯಾವಾಗ ಮುಗಿತೆ ಅಂತ ಲಾಸ್ಟ್ ಡೇಟ್ ಕೊಟ್ಟಿಲ್ಲ. ಸೊ ಆಲ್ರೆಡಿ ಬಿಟ್ಟಿದ್ದಾರೆ ಅದನ್ನ. ಆ ಸ್ಕಾಲರ್ಶಿಪ್ ಯಾರ್ಯಾರು ಹಾಕ್ಬೋದು, ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೆಕೆಂಡ್ PUC ಮುಗಿಸಿರೋರ್ಗೆ ಮತ್ತೆ ಡಿಪ್ಲೊಮಾ 3 ವರ್ಷದ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರೋರ್ಗೆ ಇಲ್ಲಿ ಬಂದು ನಿಮ್ಗೆ 20,000 ಪ್ರೋತ್ಸಾಹಧನವನ್ನ ನೀಡ್ತಾರೆ. ನೆಕ್ಸ್ಟ್ ಬಂದು ಪದವಿ ಅಂದ್ರೆ ಡಿಗ್ರಿ ಮುಗಿಸಿರುವಂತವರಿಗೆ 25,000ವನ್ನ ನಿಮ್ಗೆ ಪ್ರೋತ್ಸಾಹಧನವಾಗಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ, 25,000. ನೆಕ್ಸ್ಟ್ ಬಂದು MA ಮತ್ತೆ MBA ಅವರಿಗೆ ಬಂದು 30,000 ಪ್ರೈಸ್ ಮನಿ ಸ್ಕಾಲರ್ಶಿಪ್ ನ ಕೊಡ್ತಾರೆ. ನೆಕ್ಸ್ಟ್ ಬಂದು ಕೃಷಿ, ಪಶುಸಂಗೋಪನೆ, ವೈದ್ಯಕೀಯ, ಇಂಜಿನಿಯರ್ ಇವ್ರಿಗೆಲ್ರಿಗೂ ಕೂಡ 35,000 ಪ್ರೈಸ್ ಮನಿ ಸ್ಕಾಲರ್ಶಿಪ್ ನ ಕೊಡ್ತಾರೆ. ಇದನ್ನ ನಾವು ಪ್ರೈಸ್ ಮನಿ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ಫಸ್ಟ್ 3 ಸ್ಟೆಪ್ಸ್ ಇದೆ ಇದರಲ್ಲಿ. ಫಸ್ಟ್ ಸ್ಟೆಪ್ ಬಂದು ಮನಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ನೀವು ಹಾಕ್ಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಸ್ಟೆಪ್ ಬಂದು ಅದೇ ಪೇಜ್ ನಲ್ಲಿ ಸ್ಕೀಮ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ್ರೆ ಒನ್ ಟೈಮ್ ಅಸಿಸ್ಟೆಂಟ್, ಪೋಸ್ಟ್ ಮ್ಯಾಟ್ರಿಕ್, SSLC ಮತ್ತೆ ಟಾಪ್ 5 ರ್ಯಾಂಕ್ಸ್ ಅಂತ ಹೇಳಿ ಬರುತ್ತೆ. ಒಟ್ಟು 4 ಆಪ್ಷನ್ ತೋರಿಸುತ್ತೆ. ಸೊ ಯಾವ್ದು ಅರ್ಹರಾಗಿರುತ್ತಾರೆ ಅದಕ್ಕೆ ನೀವು ಅಪ್ಲಿಕೇಶನ್ ನ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು 3ನೇ ಸ್ಟೆಪ್ ಬಂದು 12 ಅಂಕಿಯ ಆಧಾರ್ ನಂಬರ್ ನ ನೀವು ಹಾಕ್ಬೇಕಾಗುತ್ತೆ. ನೀವು ಆಧಾರ್ ಕಾರ್ಡ್ ನಲ್ಲಿ ಯಾವ ನಂಬರ್ ಕೊಡ್ತೀರಾ ಆ ನಂಬರ್ಗೆ ಬಂದು ಒಂದು OTP ಬರುತ್ತೆ. ಆ OTP ನ ಹಾಕದ್ಮೇಲೆ ನೀವು ಅರ್ಜಿನ ಹಾಕಾಗುತ್ತೆ. ಅರ್ಜಿ ಹಾಕದ ನಂತರ ನೀವು ನಿಮ್ಮ ದಾಖಲೆಗಳನ್ನ ಏನೇನ್ ತೋರಿಸುತ್ತೆ ಅದನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಏನೇನ್ ದಾಖಲೆಗಳು ಬೇಕು ಅಂತ ಅಂದ್ರೆ, ಡಾಕ್ಯುಮೆಂಟ್ಸ್ ನ ಕೊಡ್ಬೇಕು ಅಂದ್ರೆ ಆಧಾರ್ ಕಾರ್ಡು, ಫೋಟೋ, ಆಮೇಲೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಸ್ಟಡಿ ಸರ್ಟಿಫಿಕೇಟ್, ನೆಕ್ಸ್ಟ್ ಬಂದು ಮೊಬೈಲ್ ನಂಬರು. ಇಷ್ಟನ್ನ ನೀವು ಕೊಟ್ರೆ ನಿಮ್ಮ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಬಂದು ಈ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಾದ್ಮೇಲೆ ನಿಮ್ಗೆ ಒಂದು ಅರ್ಜಿಯನ್ನ ಕೊಡ್ತಾರೆ. ಆ ಅರ್ಜಿಯನ್ನ ತಗೊಂಡು ಹೋಗಿ ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಡ್ಬೇಕು. ಮೊದಲಿಗೆ ನೀವು ನಿಮ್ಮ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ನೀವು ಸೀಲು ಮತ್ತೆ ಸೈನ್ ಹಾಕ್ಸ್ಕೊಂಡು, ಅದಾದ್ಮೇಲೆ ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತೀರಲ್ಲ ಅದನ್ನ ತಗೊಂಡೋಗಿ ಕೊಡ್ಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಏನಿದೆ ಅದು ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ. ಮತ್ತೆ ತಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ, ಅಂದ್ರೆ ಗೃಹಲಕ್ಷ್ಮಿ ಮತ್ತೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಗ್ಗೆ ತಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.